ನಮಸ್ಕಾರ. ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಹೈಕಮಾಂಡ್ ಅಂಗಳ ತಲುಪಿದ ಅಧ್ಯಕ್ಷರ ಫೈಟ್. ದೆಹಲಿಗೆ ರೆಬಲ್ಸ್ ಟೀಮ್ ರೈಟ್. ವರಿಷ್ಠರ ಬುಲಾವ್ ಬೆನ್ನಲ್ಲೇ ವಿಜಯೇಂದ್ರ ಪ್ರಯಾಣ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಕುರ್ಚಿ ಕದನ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ಪೋಸ್ಟರ್. ಅವರವರ ಅಭಿಮಾನಿ ಬೆಂಬಲಿಗರು ಪೋಸ್ಟ್ ಹಾಕ್ತಾರೆಂದ ಸಾಹುಕಾರ್. ಸಿಲಿಕಾನ್ ಸಿಟಿ ಮಂದಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್. ಮೆಟ್ರೋ ಟಿಕೆಟ್ ದರ 46% ಹೆಚ್ಚಳ. ಪ್ರಯಾಣಿಕರ ಆಕ್ರೋಶ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ದೆಹಲಿಯಲ್ಲಿ ನೂತನ ಸಾರಥಿ ಆಯ್ಕೆ ಕಸರತ್ತು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಫೆಬ್ರವರಿ 14ರ ಬಳಿಕ ಸರ್ಕಾರ ರಚನೆ ಸಾಧ್ಯತೆ. ನಾಳೆ ಪ್ರಯಾಗ್ರಾಜ್ಗೆ ರಾಷ್ಟ್ರಪತಿ ಮುರ್ಮು ವಿಸಿಟ್. ಇಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಡಿಕೆಶಿ ಫ್ಯಾಮಿಲಿ. ಇತ್ತ ತಿರುಮಕೂಡಲಿನ ಕುಂಭಮೇಳಕ್ಕೆ ಕ್ಷಣಗಣನೆ. ರಾಜ್ಯ ಕಮಲಕೋಟೆಯಲ್ಲಿ ಅಧ್ಯಕ್ಷ ಫೈಟ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಕೇಸರಿ ಪಾಳ್ಯದಲ್ಲಿ ಬಂಡಾಯದ ಬಿಸಿ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದು, ಶಾಸಕ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವೆ ಸಮರ ಮತ್ತೆ ಕಂಟಿನ್ಯೂ ಆಗಿದ್ದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವು ತಂದಿದೆ. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಬಂದಿದ್ದ ರೆಬಲ್ಸ್ ಟೀಮ್ ಇಂದು ಮತ್ತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದೆಹಲಿಗೂ ತೆರಳುವ ಮುನ್ನ ಯತ್ನಾಳ್ ಮತ್ತೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಲೂಟಿ ಮಾಡಿಲ್ಲ, ಯಾರ ಮನೆಯನ್ನು ಮುರಿದಿಲ್ಲ, ಅಲ್ಲದೆ ಸಿಎಂ ಸ್ಥಾನದ ರೇಸ್ನಲ್ಲೂ ಇದ್ದೇನೆ, ಆದ್ರೆ ಪಕ್ಷ ವಿರೋಧಿ ಯಾರೆಂದು ವಿಜಯೇಂದ್ರಗೆ ಯತ್ನಾಳ್ ತಿಳಿದಿದ್ದಾರೆ. ಬೀದರ್, ದಾವಣಗೆರೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ಸೋಲಿಸಿದ್ಯಾರು? ವಿ ಸೋಮಣ್ಣರನ್ನ ಸೋಲಿಸೋಕೆ ಏನೇನು ಮಾಡಿದ್ರು ಎಲ್ಲವನ್ನ ಅವರೇ ಹೇಳಿದ್ದಾರೆ ಅಲ್ವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಹಾಲಿ ಸಿಎಂ ಇದ್ದಾಗ ಯಾರ್ಯಾರು ಜೈಲು ಸೇರಿದ್ರೋ ಅಂತವರನ್ನ ಪಕ್ಷ ದೂರ ಇಡಬೇಕು ಅಂತ ಹೇಳಿದ್ರು. ದೆಹಲಿಯಲ್ಲಿ ಕೇಜ್ರಿವಾಲ್ ಜೈಲಿಗೆ ಹೋದ್ರು, ಅಲ್ಲಿ ಒಬ್ರು ಜೈಲಿಗೆ ಹೋಗಿದ್ರು. ಅಂತಹ ಭ್ರಷ್ಟ ನಾಯಕರು ಬೇಡ ಅಂತ ನಾವು ಹೋರಾಡಿದ್ದೇವೆ ಅಂತ ಯಡಿಯೂರಪ್ಪ ಅವರ ಹೆಸರನ್ನ ಹೇಳದೆ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜಯೇಂದ್ರ ಬೇಕಾಗೈತೆ, ನಾವೇನು ಮಾಡೋದು? ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿನೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ಮುಂದುವರೆಸಿದ್ದಾರೆ. ಯತ್ನಾಳ್ ಒಂದು ರೀತಿಯ ದೇವರಿಗೆ ಬಿಟ್ಟ ಹರಕೆ ಕೋಣ. ಯತ್ನಾಳ್ ಜೊತೆಗಿರುವವರೇ ಅವರನ್ನ ಬಲಿ ಕೊಡ್ತಾರೆ ಅಂತ ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ಇಫ್ತಿಯಾರ್ ಕೂಟದಲ್ಲಿ ಆಯ್ತಡ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಬಹಿರಂಗ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಕುತ್ರ ಕೊಡ್ಲಿ, ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ, ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದ್ಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ತು JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ JDS ಹೋಗಿದ್ದಲ್ಲ. ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಯಲ್ಲ, ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಅಟಲ್ ಜಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕಾಗಲಿ ನಿನಗೆ? ನೀನು ಯಾಕೆ BJP ಬಿಟ್ಟೋದೆ? ಅವತ್ತಿನ ಕರೆತವದ್ದು ಯಾರು? ಯಡಿಯೂರಪ್ಪ ನಮಗೆ ಎಲ್ಲ ಹೇಳಿದ್ರು. BJPಗೆ ಬರುವ ಮುನ್ನೆ ಯಡಿಯೂರಪ್ಪನ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡುದು ಯಾರು? ಬಿಜಾಪುರದಲ್ಲಿ. ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು, ವಯಸ್ಸಾಗಿದೆ ಅಂತ ಹೇಳ್ತೀಯಲ್ಲ. ನೀನು ಕುಟುಂಬ ರಾಜಕಾರಣಿ. ನೀನು ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು, ಅಲ್ಲಿ ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ. ಅಲ್ಲಿ ನಿನ್ನ ಮಗನನ್ನ, ನಿನ್ನ ಧರ್ಮಪತ್ನಿಯನ್ನ, ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ, ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ
ಒಂದೆಡೆ ರೆಬಲ್ಸ್ ಟೀಮ್ ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ರಾಷ್ಟ್ರ ರಾಜಧಾನಿಗೆ ತೆರಳಿದ್ದಾರೆ. ಬಿಜೆಪಿ ವರಿಷ್ಠರು ಬುಲಾವ್ ನೀಡ್ತಾ ಇದ್ದಂತೆ ವಿಜಯೇಂದ್ರ ದಾವಣಗೆರೆ ಜಿಲ್ಲಾ ಪ್ರವಾಸದಿಂದ ರದ್ದು ಮಾಡಿಕೊಂಡು ದೆಹಲಿಗೆ ದಿಢೀರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಅಧ್ಯಕ್ಷರ ಫೈಟ್ ಜೊತೆ ರಾಜ್ಯದ ಬೆಳವಣಿಗೆಯ ಬಗ್ಗೆ ಕೂಡ ವಿಜಯೇಂದ್ರ ಮಾಹಿತಿಯನ್ನ ನೀಡಲಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಶಾಸಕ ರಾಜುಗೌಡ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿ ಸದ್ಯ ಐಸಿಯುನಲ್ಲಿದೆ. ಹೈಕಮಾಂಡ್ ಸುಮ್ಮನಿದ್ರೆ ಕೋಮಾಗೆ ಹೋಗುತ್ತೆ. ಕೋಮಾಗೆ ಹೋದ್ರೆ ಏನಾಗತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಅಂತ ಸ್ವಪಕ್ಷ ನಾಯಕರ ವಿರುದ್ಧ ರಾಜುಗೌಡ ಬೇಸರವನ್ನ ಹೊರಹಾಕಿದ್ದಾರೆ. ರಾಜ್ಯ ನಾಯಕರ ಕೈಯಲ್ಲಿ ಏನೂ ಇಲ್ಲ, ಹಲವರು ಗುಂಪು ಮಾಡಿಕೊಂಡು ಸುತ್ತಾಡ್ತಾ ಇದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ಲಿ ಅಥವಾ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರನನ್ನಾಗ್ಲಿ ಹೈಕಮಾಂಡ್ ಒಪ್ಪಬೇಕು, ಇಲ್ಲ ಅಂದ್ರೆ ಅವರ ದಾರಿ ಅವರು ನೋಡ್ಕೊಳ್ಳಿ ಎಂದು ದಾವಣಗೆರೆಯಲ್ಲಿ ರಾಜುಗೌಡ ಬಂಡಾಯ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಬಣಗಳು ಬಹಳ ಸೃಷ್ಟಿಯಾಗಿಬಿಟ್ಟಿದಾವೆ. ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ಆಲ್ರೆಡಿ ಈಗ ನಾವು ಐಸಿಯುನಲ್ಲಿದ್ದೀವಿ. ನೀವು ಇದೇ ತರ ಹೈಕಮಾಂಡ್ ಅವ್ರು ಬಿಟ್ರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹಂಗಾಗಿ ಸಾಮಾನ್ಯ ಪ್ರತಿಯೊಬ್ಬ ಬಿಜೆಪಿಯ ಕಾರ್ಯಕರ್ತ, ಯಾಕಂದ್ರೆ ನಾವು ಏನೇ ಮಾಡಿದ್ರು ಅಧಿಕಾರಗೋಸ್ಕರ ಮಾಡ್ತೇವೆ. ನಾನು ಮುಂದೆ MLA ಆಗ್ಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾಡ್ತೇನೆ. ಆದ್ರೆ ಸಾಮಾನ್ಯವಂತ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇರ್ಲಾರ್ದಾನೆ ಬಿಜೆಪಿ ಪಕ್ಷ ಇರಲಿ ಅಂತ ಬಹಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ. ಅಂಥವ್ರಿಗೆಲ್ಲ ನೋವು ಮಾಡೋಂಥ ಕೆಲಸ ನಾವು ಮಾಡ್ತಿದ್ದೇವೆ. ಇದು ಸರಿಯಲ್ಲ. ಹಂಗಾಗಿ ಹೈಕಮಾಂಡು ಆದಷ್ಟು ಬೇಗನೆ ಎಲ್ಲಾ ಬಣಗಳನ್ನು ಕರೆಸಿ ಒಂದೇ ಬಣ ಮಾಡಂತ ಒಂದು ಕೆಲಸ ಮಾಡ್ತಾ, ಅದು ಬಿಜೆಪಿ ಬಣ ಮಾಡಂತ ಕೆಲಸವನ್ನು ಮಾಡ್ತದೆ. ಇವತ್ತು ರಾಮಲಣ್ಣ ಅವ್ರ ಜೊತೆಗೂ ನಾವು ಮಾತಾಡಿದ್ದೇವೆ, ಎಲ್ಲರೂ ಜೊತೆಗೆ ಮಾತಾಡಿದೆ. ಇನ್ನೂ ನಾವು ಹಿಂಗೆ ಇದೇ ತರ ಕಿತ್ತಾಡ್ಕೊಂತ ಹೋದ್ವಿ ಅಂದ್ರೆ ಮುಂದಿನ ದಿನದಲ್ಲಿ ಉಳುಗಾಲಿಲ್ಲ ಅನ್ನೋದು ಮಾತನ್ನು ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೇವೆ. ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರೋದು ಸರ್ವೇ ಸಾಮಾನ್ಯ ಅಂತ ದಾವಣಗೆರೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸಂಘಟನೆಗೆ ಹೈಕಮಾಂಡ್ ನಾಯಕರು ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ರಾಜ್ಯ ನಾಯಕರ ಫೈಟ್ಗೆ ವರಿಷ್ಠರು ಬ್ರೇಕ್ ಅನ್ನ ಕೂಡ ಹಾಕಲಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಒಂದು ಪಕ್ಷ, ಹಲವಾರು ಅಭಿಪ್ರಾಯಗಳಿದೆ. ನಮ್ದು ಬಹಳ ಗಟ್ಟಿಯಾಗಿರುವಂತಹ ಒಂದು ಹೈಕಮಾಂಡ್. ಅಂತಿಮವಾಗಿ ನಮ್ಮ ಹೈಕಮಾಂಡ್ ಈಗ ದಿಲ್ಲಿ ಎಲೆಕ್ಷನ್ ಮುಗೀತು, ಇನ್ಮೇಲೆ ಸಂಘಟನೆ ಬಗ್ಗೆ ಹೆಚ್ಚಿನ ಸಮಯ ಕೊಡ್ತಾರೆ. ಆವಾಗ ಕರ್ನಾಟಕದ್ದು ಕೂಡ ನಿರ್ಣಯ ಆಗುತ್ತೆ. ಎಲ್ಲವೂ ಅತ್ಯಂತ ಸುಖಾಂತದಲ್ಲಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ಅದ್ ನನ್ಗೆ ಮಾಹಿತಿ ಇಲ್ಲ. ಇಲ್ಲ ಅಲ್ಲಿ ಯಾವ್ದು ನನ್ಗೆ ಅವ್ರು ಹೋಗಿದ್ದು ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಪೋಸ್ಟರ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಅವರವರ ಅಭಿಮಾನಿಗಳು ಈ ರೀತಿ ಪೋಸ್ಟ್ ಮಾಡ್ತಾರೆ, ನಮ್ಮ ಪರ ಮಾಡ್ತಾರೆ, ಬೇರೆಯವರ ಪರವಾಗಿಯೂ ಕೂಡ ಪೋಸ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಇರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಮಾಡಿದ್ರೆ ಎಲ್ಲರ ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ. ನಮ್ಮ ಪರವಾಗಿ ಮಾಡ್ತಾರೆ, ಬೇರೆಯವ್ರ ಪರವಾಗಿ ಮಾಡ್ತಾನೆ ಇರ್ತಾರೆ. ಹೊಸದಲ್ಲ, ಮಾಡ್ತಾರೆ. ಸಿಎಂ ಅವರು ಇದೇ ಕೊನೆ ಬಜೆಟ್ ನವೆಂಬರ್ ಡಿಸೆಂಬರ್ ಚೇಂಜ್ ಆಗ್ತಾರೆ ಅಂತ ಕಂಟಿನ್ಯೂ ಹೇಳ್ತಾರೆ. ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆ ಬಿಸಿ ಸಾರ್ವಜನಿಕರಿಗೆ ತಟ್ಟುತ್ತಾನೇ ಇದೆ. ಇದೀಗ BMRCL ಸಹ ಶಾಕ್ ನೀಡಿದೆ. ಇಂದಿನಿಂದ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗಿದ್ದು ಮೆಟ್ರೋ ಪ್ರಯಾಣಿಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಮಂದಿಗೆ ಬಿಗ್ ಶಾಕ್ ನೀಡಿದ BMRCL. ಮೆಟ್ರೋ ಟಿಕೆಟ್ ದರ 46% ಹೆಚ್ಚಳಕ್ಕೆ ಆಕ್ರೋಶ. ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. BMTC ಬೆನ್ನಲ್ಲೇ BMRCL ಕೂಡ ಆಘಾತ ನೀಡಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ 46% ಹೆಚ್ಚಳ ಮಾಡಿ BMRCL ಇಂದಿನಿಂದಲೇ ಪರೀಕ್ಷಿತ ಟಿಕೆಟ್ ದರ ಜಾರಿ ಮಾಡಿದೆ. ಕಳೆದ 8 ವರ್ಷಗಳಿಂದ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿಲ್ಲ. ಮೆಟ್ರೋ ಕಾಮಗಾರಿ, ರೈಲುಗಳ ಕಾರ್ಯಾಚರಣೆ ವೆಚ್ಚ, ನಿರ್ವಹಣೆ ಮತ್ತು ಸಿಬ್ಬಂದಿ ವೇತನ ಪ್ರತಿ ವರ್ಷ ಹೆಚ್ಚಳ ಹಿನ್ನೆಲೆ ಟಿಕೆಟ್ ದರ ಹೆಚ್ಚಿಸಲಾಗಿದೆ.
ನಿಜ ಹೇಳ್ಬೇಕಂದ್ರೆ ನಮ್ಮಂತ ನಾವು ಮಿಡಲ್ ಕ್ಲಾಸ್ ನಮ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರ ಬಜೆಟ್ ಅಂತ ಇಟ್ಕೊಂಡಿರ್ತೀವಿ, ಸಡನ್ ಆಗಿ ರೇಟ್ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ. ನೀವ್ ಎಷ್ಟು ಕೊಟ್ಟು ಬಂದ್ರಿ ಇವತ್ತು? ನಾವು ಎರಡು CSC ಆಲ್ಮೋಸ್ಟ್ 60 rupees ದಿನ ಕಡಿಮೆ ಕೊಟ್ಟು ಹೋಗ್ತೀರಾ ಜಾಸ್ತಿ ಕೊಟ್ಟು ಹೋಗ್ಬೇಕು? ಮನೇಲಿ ಇನ್ಮೇಲೆ ಜಾಸ್ತಿ ಕೇಳ್ಬೇಕಾಗತ್ತೆ. ಏನ್ ಹೇಳ್ತೀವಿ? ಅದೇ ಅವ್ರಿಗೆ ಗೊತ್ತಾಗುತ್ತೆ ಇದೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ. ಇನ್ನು ಮೆಟ್ರೋ ಪ್ರಯಾಣ ದರ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಹೆಚ್ಚಳವಾಗಿದೆ ಅನ್ನೋದನ್ನ ನೋಡೋದಾದ್ರೆ 2 ಕಿಲೋಮೀಟರ್ ಪ್ರಯಾಣಕ್ಕೆ 10 ರೂಪಾಯಿ ಏರಿಕೆ, 2 ರಿಂದ 4 ಕಿಲೋಮೀಟರ್ ಪ್ರಯಾಣಕ್ಕೆ 20 ರೂಪಾಯಿ ಏರಿಕೆ, 4 ರಿಂದ 5 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿ ಏರಿಕೆ, 6 ರಿಂದ 8 ಕಿಲೋಮೀಟರ್ ಪ್ರಯಾಣಕ್ಕೆ 40 ರೂಪಾಯಿ ಏರಿಕೆ, 8 ರಿಂದ 10 ಕಿಲೋಮೀಟರ್ ಪ್ರಯಾಣಕ್ಕೆ 50 ರೂಪಾಯಿ ಏರಿಕೆ, 10 ರಿಂದ 15 ಕಿಲೋಮೀಟರ್ ಪ್ರಯಾಣಕ್ಕೆ 60 ರೂಪಾಯಿ ಏರಿಕೆ, 15 ರಿಂದ 20 ಕಿಲೋಮೀಟರ್ ಪ್ರಯಾಣಕ್ಕೆ 70 ರೂಪಾಯಿ ಏರಿಕೆ, 20 ರಿಂದ 25 ಕಿಲೋಮೀಟರ್ ಪ್ರಯಾಣಕ್ಕೆ 80 ರೂಪಾಯಿ ಏರಿಕೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಹಾಲು ಮತ್ತು ಬಸ್ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿರೋದು ಸಿಟಿ ಮಂದಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೂ ರಶ್ ಇರ್ತಾರೆ, ಕಷ್ಟ ಆಗುತ್ತೆ ರವಿಗಳು. ಸ್ವಲ್ಪ ನೋಡ್ಕೊಂಡು ರೇಟ್ ಕಮ್ಮಿ ಮಾಡಿದ್ರೆ ಉಪಯೋಗ ಆಗುತ್ತೆ. ಸಡನ್ ಆಗಿ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸಡನ್ ಆಗಿ 20 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ 1 week 2 weeks ಕೀಪ್ ಮಾಡಬೇಕು. ಗೌರ್ಮೆಂಟ್ ಕೀಪ್ ಮಾಡಬೇಕು, ನಾವು ಪಬ್ಲಿಕ್ ಅವರನ್ನು ಕೀಪ್ ಮಾಡಬೇಕು. ಆದಷ್ಟು ಗೌರ್ಮೆಂಟ್ ಕೀಪ್ ಮಾಡಬೇಕು, ಪಬ್ಲಿಕ್ ಕೀಪ್ ಮಾಡಿ ಎಲ್ಲರೂ ಈಸಿ ಆದ ರೀತಿ ಅವರು ರೇಟ್ ಫಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಹೆಸರು? ಥ್ಯಾಂಕ್ ಯು. ಮೆಟ್ರೋ ಟಿಕೆಟ್ ದರ ಏರಿಕೆಗೆ 6 ಅಶೋಕ್ ಕಿಡಿ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಪೆಟ್ರೋಲ್, ಡೀಸೆಲ್, ಹಾಲು, ಬಸ್ ದರ ಏರಿಕೆಯ ಬರೆಯಿಂದ ಈಗಾಗಲೇ ಜನರು ಹೈರಾಣಾಗಿದ್ದಾರೆ. ಮೆಟ್ರೋ ಟಿಕೆಟ್ ದರವನ್ನ ಏಕಾಏಕಿ ಏರಿಸುವ ಮೂಲಕ ಜನಸಾಮಾನ್ಯರ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದೆ. ಇದೀಗ ಮೆಟ್ರೋ ಸಂಚಾರ ಕೈಗೆಟುಕದ ಪರಿಸ್ಥಿತಿ ಎದುರಾಗಿದೆ. ಮೆಟ್ರೋ ಪ್ರಯಾಣಕ್ಕಿಂತ ಸ್ವಂತ ಸ್ಕೂಟರ್ ಪ್ರಯಾಣ ಜೇಬಿಗೆ ಹಿತವಾಗಿದೆ ಅಂತ ಎಕ್ಸ್ ಮೂಲಕ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆಯಾಗಿ ಮೆಟ್ರೋ ದರ 8 ವರ್ಷಗಳ ಬಳಿಕ ಹೆಚ್ಚಳ ಮಾಡಿದ್ರು ಸಹ ಸಿಟಿ ಮಂದಿಯ ಜೇಬು ಸುಡ್ತಿದೆ. ಇನ್ ಕೆಲವರು ಮೆಟ್ರೋ ಬಿಟ್ಟು ಬಿಎಂಟಿಸಿ ಬಸ್ಸಲ್ಲೇ ಪ್ರಯಾಣ ಮಾಡಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಸಿಟಿ ಮಂದಿ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರಾ ಅಥವಾ ಬಿಎಂಟಿಸಿ ಬಸ್ನಲ್ಲಿ ಓಡಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಸೂಪರ್ ಪ್ರೈಮ್ನಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಶತ್ರುಗಳ ಎದೆಯಲ್ಲಿ ನಡುಕ ಸೃಷ್ಟಿಸಿದ ವೀರ ಯೋಧ. ಆ ಯೋಧ ಯುದ್ಧ ಗೆದ್ದನಾದ್ರೂ ಸಾವನ್ನ ಗೆಲ್ಲಲಾಗಲಿಲ್ಲ. ಆ ಕದನದ ಗೆಲುವಿನ ಹಿಂದೆಯೇ ಕಾದು ನಿಂತಿತ್ತು ಸಾವು. ಶೇರ್ ಶಾ ಭಾಗ 1 ವೀಕ್ಷಿಸಿ. ರಿಯಲ್ ಹೀರೋ ದಿ ಸೋಲ್ಜರ್ ರಾತ್ರಿ 9:27ಕ್ಕೆ. ಬರೋಬ್ಬರಿ 100 ಮಕ್ಕಳನ್ನ ಕೊಂದು ಮುಗಿಸಿದ್ದ ಆ ಮಕ್ಕಳ ದೇಹ ಆಸಿಡ್ ನಲ್ಲಿ ಕರಗಿಸಿ ನದಿಗೆ ಬಿಸಾಡಿದ್ದ. ಅವನು ಶರಣಾದ. ಹೊರಬಿದ್ದಿತ್ತು ಸರಣಿ ಕೊಲೆ ಕಹಾನಿ. ನೂರು ಮಕ್ಕಳ ಹಂತಕ ವೀಕ್ಷಿಸಿ. ಕ್ರೈಮ್ ಸ್ಪೆಷಲ್ ರಾತ್ರಿ 10:27ಕ್ಕೆ. ವೆಲ್ಕಮ್
ವೆಲ್ಕಮ್ ಬ್ಯಾಕ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯನ್ನ ಧಾರವಾಡ ಕೋರ್ಟ್ ವಜಾ ಕೂಡ ಮಾಡಿತ್ತು. ಇದರಿಂದ ಸಿದ್ದರಾಮಯ್ಯ ಕೊಂಚ ರಿಲೀಫ್ ಆಗಿದ್ರು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಮುಡಾ ಹಗರಣದ ಪ್ರಕರಣ ಸಂಬಂಧ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದೂರನ್ನ ನೀಡಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ದಾರೆ. ಕೇಸರಿಯ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಾಗವನ್ನ ಮುಡಾ ವಶಪಡಿಸಿಕೊಂಡಿತ್ತು. 1998ರಿಂದ 2014ರವರೆಗೂ ಜಾಗದ ಪರಿಹಾರಕ್ಕೆ ಮಾಲೀಕ ಮನವಿ ಮಾಡಿಲ್ಲ. ಅದರ ಜೊತೆಗೆ 2010ರಲ್ಲೇ ಜಾಮೀನು ಮೇಲಿನ ಹಕ್ಕೇನಿತ್ತು ಅದನ್ನ ಕೂಡ ಕಳ್ಕೊಂಡಿದ್ದಾರೆ. ಹೀಗಾಗಿ ಸಿಎಂ ಪತ್ನಿ ಪಾರ್ವತಿಗೆ ಪರಿಹಾರ ಪಡೆಯುವ ಹಕ್ಕು ಇರೋದಿಲ್ಲ. ಆದರೆ 2014ರಲ್ಲಿ ನೀಡಿದ ಮನವಿ ಮೇರೆಗೆ 2022ರಲ್ಲಿ ಮುಡಾ ಪರಿಹಾರವನ್ನ ಕೂಡ ನೀಡಿದೆ. ಮುಡಾದಲ್ಲಿ ಪ್ರತ್ಯೇಕ ಕಾನೂನು ವಿಭಾಗ ಇದ್ರೂ ಕೂಡ ಸಲಹೆಯನ್ನ ಪಡ್ಕೊಂಡಿಲ್ಲ. ಈ ಎಲ್ಲ ಅಂಶಗಳನ್ನ ಒಳಗೊಂಡ ದಾಖಲೆಗಳನ್ನ ಮೈಸೂರು ಲೋಕಾಯುಕ್ತಗೆ ನೀಡಿ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಿ ಅಂತ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೂತನ ಸಾರಥಿಯ ಆಯ್ಕೆಯ ಕಸರತ್ತು ನಡೀತಾ ಇದೆ. ಇನ್ನು ಸರ್ಕಾರ ರಚನೆಗೆ ಇನ್ನು 4-5 ದಿನ ವಿಳಂಬ ಆಗತ್ತೆ ಎನ್ನಲಾಗ್ತಾ ಇದ್ದು, ಫೆಬ್ರವರಿ 15ರ ಬಳಿಕ ಸಿಎಂ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸವನ್ನ ಕೈಗೊಂಡಿರುವ ಹಿನ್ನೆಲೆ ವಾಪಸ್ ಬಂದ ನಂತರವೇ ದೆಹಲಿ ಸರ್ಕಾರ ರಚನೆ ಆಗತ್ತೆ. ಇಂದು ಮೋದಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಿತು. ಸಭೆಯಲ್ಲಿ ಅಮಿತ್ ಶಾ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸೇರಿದಂತೆ ಅನೇಕ ಹಿರಿಯ ನಾಯಕರ ಜೊತೆ ದೆಹಲಿ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ಚರ್ಚೆ ಕೂಡ ನಡೆಸಲಾಗಿದೆ. ಮತ್ತೊಂದು ಕಡೆ ದೆಹಲಿ ಸಂಸದರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರತ್ಯೇಕ ಸಭೆಯನ್ನ ನಡೆಸಿ ಸರ್ಕಾರ ರಚನೆ, ದೆಹಲಿ ಸಿಎಂ ಆಯ್ಕೆ ಬಗ್ಗೆ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಎಲ್ಲ ಅಂದುಕೊಂಡಂತೆ ಆದ್ರೆ ಫೆಬ್ರವರಿ 14ರ ಬಳಿಕ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಅದ್ದೂರಿಯಾಗಿ ಆಯೋಜನೆ ಮಾಡೋದಕ್ಕೆ ಕಮಲ ಕಲಿಗಳು ಚಿಂತನೆಯನ್ನ ನಡೆಸಿದ್ದಾರೆ. ದೆಹಲಿ ಸಿಎಂ ರೇಸ್ನಲ್ಲಿ 5 ನಾಯಕರ ಹೆಸರು ಕೂಡ ಕೇಳಿ ಬಂದಿದ್ದು, ನೂತನ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಮೂಡಿಸಿದೆ. ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದ ಆಮ್ ಆದ್ಮಿ ಪಕ್ಷ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಅನುಭವಿಸಿದೆ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅತೀಶ್ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಚುನಾವಣೆಯಲ್ಲಿ ಬಿಜೆಪಿ ಅಧಿಕೃತ ಜಯವನ್ನ ಘೋಷಣೆ ಮಾಡಿದ ನೆಕ್ಸ್ಟ್ ಡೇ ಅತೀಶ್ ರಾಜ್ಯಪಾಲ ವಿಕೆ ಸಕ್ಸೇನಾ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ ಸೇರಿದಂತೆ ಘಟಾನುಘಟಿ ನಾಯಕರೇ ಸೋಲನ್ನ ಅನುಭವಿಸಿದ್ರೆ, ಅತೀಶ್ ತನ್ನ ಕಲ್ಕಾಜಿ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಿಂಸಾಚಾರದ ಮೂಲಕ ವಿಶ್ವದಲ್ಲೇ ಸುದ್ದಿಯಾಗಿದ್ದ ಮಣಿಪುರ ಇದೀಗ ರಾಜಕೀಯ ಕ್ಷಿಪ್ರ ಕ್ರಾಂತಿಯಿಂದ ಮತ್ತೆ ಸುದ್ದಿಯಾಗಿದೆ. ಮಣಿಪುರ ಸಿಎಂ ಸ್ಥಾನಕ್ಕೆ ಎನ್ ಬಿರೇನ್ ಸಿಂಗ್ ದಿಢೀರನೆ ರಾಜೀನಾಮೆ ನೀಡಿ ಅಚ್ಚರಿ ಮೂಡಿಸಿದ್ದಾರೆ. ಮಣಿಪುರದ ಇಂಫಾಲ್ನ ರಾಜಭವನದಲ್ಲಿ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಭೇಟಿಯಾಗಿ ಎನ್ ಬಿರೇನ್ ಸಿಂಗ್ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಬಿರೇನ್ ಸಿಂಗ್ ರಾಜೀನಾಮೆಯನ್ನ ರಾಜ್ಯಪಾಲರು ಸಹ ಅಂಗೀಕಾರ ಮಾಡಿದ್ದಾರೆ. ಮಣಿಪುರದಲ್ಲಿ 2 ವರ್ಷದಿಂದ ಮಣಿಪುರ ರಾಜ್ಯದಲ್ಲಿ ಜನಾಂಗೀಯ ಕಲಹ ಮತ್ತು ಹಿಂಸಾಚಾರಗಳು ಸಂಭವಿಸ್ತಾ ಇತ್ತು. ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ವಿಫಲರಾಗಿದ್ದಕ್ಕೆ ರಾಜೀನಾಮೆ ನೀಡಿರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಬೆಂಬಲವನ್ನ ಹೀಗೆ ಮುಂದುವರಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನ ಈ ಮೂಲಕ ಕೇಳಿಕೊಳ್ತೀನಿ ಅಂತ ರಾಜೀನಾಮೆ ಪತ್ರದಲ್ಲಿ ಎನ್ ಬಿರೇನ್ ಸಿಂಗ್ ತಿಳಿಸಿದ್ದಾರೆ.
ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ 31 ಮಂದಿ ನಕ್ಸಲರು ಹತ್ಯೆಗೀಡಾಗಿದ್ದಾರೆ. ಇದೇ ವೇಳೆ ಇಬ್ಬರು ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಪ್ರಾರಂಭಿಸಿದ ಕಾರ್ಯಾಚರಣೆಯಲ್ಲಿ ಇತ್ತೀಚೆಗಷ್ಟೇ 8 ಜನ ನಕ್ಸಲರು ಹತ್ಯೆಗೀಡಾಗಿದ್ದರು. ಮಹಿಳೆಯರನ್ನ ಮುಖ್ಯ ಫಲಾನುಭವಿಗಳನ್ನಾಗಿಸುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫಿಲೆಮನ್ ಯಾಂಗ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಸಬಲೀಕರಣ ಹಾಗೂ ಲಿಂಗ ಸಮಾನತೆ ತರುವಲ್ಲಿ ಈ ಯೋಜನೆಗಳ ಪಾತ್ರ ಮಹತ್ವದ್ದು ಎಂದು ಶ್ಲಾಘಿಸಿದ್ದಾರೆ. ಫಿಲೆಮನ್ ಯಾಂಗ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಈ ವೇಳೆ ಅವರು ಪಂಚ ಗ್ಯಾರಂಟಿಗಳ ಕುರಿತು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಮಹಿಳೆಯರು ಕೈಗೆ ಹಣವನ್ನ ನೀಡ್ತಾ ಇದೆ. ಜೊತೆಗೆ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ, ಹಸಿವು ಮತ್ತು ಅಪೌಷ್ಟಿಕತೆಯನ್ನ ತಡೆಗಟ್ಟುವ ಅನ್ನಭಾಗ್ಯ, ಗೃಹಜ್ಯೋತಿ ಅಡಿ ಉಚಿತ ವಿದ್ಯುತ್ ಸೇರಿ ಎಲ್ಲಾ ಗ್ಯಾರಂಟಿಗಳ ಯೋಜನೆಗಳು ಮಹಿಳೆಯರಿಗೆ ಉಪಯುಕ್ತವಾಗಿದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೂಪರ್ ಪ್ರೈಮ್ನಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ಶತ್ರುಗಳ ಎದೆಯಲ್ಲಿ ನಡುಕ ಸೃಷ್ಟಿಸಿದ ವೀರಯೋಧ. ಆ ಯೋಧ ಯುದ್ಧ ಗೆದ್ದನಾದ್ರೂ ಸಾವನ್ನ ಗೆಲ್ಲಲಾಗಲಿಲ್ಲ. ಆ ಕದನದ ಗೆಲುವಿನ ಹಿಂದೆಯೇ ಕಾದು ನಿಂತಿತ್ತು ಸಾವು. ಶೇರ್ ಶಾ ಭಾಗ 1 ವೀಕ್ಷಿಸಿ. ರಿಯಲ್ ಹೀರೋ ದಿ ಸೋಲ್ಜರ್ ರಾತ್ರಿ 9:27ಕ್ಕೆ. ಬರೋಬ್ಬರಿ 100 ಮಕ್ಕಳನ್ನ ಕೊಂದು ಮುಗಿಸಿದ್ದ ಆ ಮಕ್ಕಳ ದೇಹ ಆಸಿಡ್ ನಲ್ಲಿ ಕರಗಿಸಿ ನದಿಗೆ ಬಿಸಾಡಿದ್ದ. ಅವನು ಶರಣಾದ. ಹೊರಬಿದ್ದಿತ್ತು ಸರಣಿ ಕೊಲೆ ಕಹಾನಿ. ನೂರು ಮಕ್ಕಳ ಹಂತಕ ವೀಕ್ಷಿಸಿ. ಕ್ರೈಮ್ ಸ್ಪೆಷಲ್ ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್. 144 ವರ್ಷಗಳ ನಂತರ ನಡೀತಾ ಇರುವ ಪ್ರಯಾಗ್ರಾಜ್ಗೆ ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತೆರಳಲಿದ್ದಾರೆ. ಮಹಾಕುಂಭಮೇಳದಲ್ಲಿ ಮುರ್ಮು ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಭೂತಾನ್ ದೇಶದ ರಾಜ ಜಿಗ್ಮೆ ಖೋಸರ್ ನಾಗ್ಮೆಲ್ಲೆ ವಾಗ್ಜೆಕ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು ಹಾಗೂ ಸಾಧು ಸಂತರು, ಭಕ್ತರು ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬದ ಸಮೇತರಾಗಿ ಭಾಗಿಯಾಗಿದ್ರು. ಜೊತೆಗೆ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಕೂಡ ಮಾಡಿದ್ರು. 144 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಜೊತೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು.
ಡಿಕೆಶಿಗೆ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಕರಿ ವೃಷಭ ರಾಜದೇಶಿ ಕೇಂದ್ರ ಯೋಗೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಾಥನ್ನ ಕೂಡ ನೀಡಿದ್ರು. ಇನ್ನು ಪುಣ್ಯ ಸ್ನಾನ ಮಾಡಿರುವ ಫೋಟೋಗಳನ್ನು ಡಿಕೆಶಿ ತಮ್ಮ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. First, I would like to thank all the organizers who have conducted this very holy, it is an historic moment in one's life. With looking all of the arrangements, what they have done for this crores of people who have been come here, it is not a small job. I know what organization takes place. They have done a good job. So I am very happy to be a part of this event. Myself, my family, we came. The Honorable Minister for Uttar Pradesh came and met me. 2 ministers, Senior Minister, Finance Minister and the Culture Minister, they came and met me in Bangalore. On behalf of the government, they invited me. ಅತ್ತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೀತಾ ಇದೆ. ಇತ್ತ ಕರ್ನಾಟಕದಲ್ಲಿಯೂ ಕೂಡ ಕುಂಭಮೇಳ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಾಳೆಯಿಂದ ಕುಂಭಮೇಳ ಶುರುವಾಗಲಿದೆ. 3 ನದಿಗಳ ತ್ರಿವೇಣಿ ಸಂಗಮವಾಗಿರುವ ಟಿ ನರಸೀಪುರದಲ್ಲಿ ನಡೆಯುವ ಮಹಾಕುಂಭಮೇಳದಲ್ಲಿ ಭಕ್ತಗಣ ಹರಿದು ಬರಲಿದೆ. ದಕ್ಷಿಣದ ಪವಿತ್ರ ನದಿಗಳಾದ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಸರೋವರ ಸಂಗಮವಾದ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಮಾಘ ಮಾಸದ ಪುಣ್ಯ ಸ್ನಾನಕ್ಕೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಸಾಧ್ಯತೆ ಇದೆ. 3 ವರ್ಷಕ್ಕೊಮ್ಮೆ ಜಿಲ್ಲೆಯ ಟಿ ನರಸೀಪುರದ ತಿರುಮಕೂಡಲಿನಲ್ಲಿ ಕುಂಭಮೇಳ ನಡೆಯಲಿದ್ದು, ನಾಳೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಕುಂಭಮೇಳ ಹಿನ್ನೆಲೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ತಿರುಮಕೂಡಲಿನಲ್ಲಿ ಕುಂಭಮೇಳಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ನೋಡೋದಾದ್ರೆ ಟಿ ನರಸೀಪುರದಲ್ಲಿ, ಅದರಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳ ಜರುಗತ್ತೆ. ಇನ್ನು ನಾಳೆಯಿಂದ ದಕ್ಷಿಣ ಕುಂಭಮೇಳ ಅಂತಾನೆ ಹೇಳ್ಬಹುದು ಇದನ್ನ. ಇನ್ನು 3 ದಿನಗಳ ಸತತ ಕಾಲ ಈ ಕುಂಭಮೇಳ ಜರುಗತ್ತೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೀಗಾಗಿ ತಿರುಮಕೂಡಲಿನಲ್ಲಿ ನಡೆಯುವಂತಹ 3 ದಿನದ ಕುಂಭಮೇಳದಲ್ಲಿ ಅಂದ್ರೆ ಕಾವೇರಿ, ಕಪಿಲಾ, ಸ್ಫಟಿಕ ಈ 3 ನದಿಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸೇರೋದ್ರಿಂದ ನಾಳೆ ಮಹಾಕುಂಭಮೇಳದಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಭಾಗದ ಕುಂಭಮೇಳದಲ್ಲಿ ಹಲವಾರು ಜನರು, ಹಲವಾರು ಭಕ್ತರು, ಸಾಧು ಸಂತರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ವಿವಿಧ ಧಾರ್ಮಿಕ ಪೂಜಾ ವಿಧಿಗಳು, ಸತ್ಸಾಂಗ ಪ್ರವಚನ ಎಲ್ಲವೂ ಕೂಡ ಈ ಒಂದು ಕುಂಭಮೇಳದಲ್ಲಿ ನಡೆಯುವ ನಿರೀಕ್ಷೆಗಳಿದೆ. ಹಾಗಾಗಿ ಅಧಿಕಾರಿಗಳಿಂದ ಭದ್ರತೆ, ಮೂಲ ಸೌಕರ್ಯಗಳ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಭರದಿಂದ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಕಾರ್ಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾಳೆಯಿಂದ 15ನೇ ಆವೃತ್ತಿಯ ಏರೋ ಇಂಡಿಯಾ ಶೋ ಆರಂಭವಾಗಲಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಈ ಬಾರಿ ಹಲವು ದಾಖಲೆಗಳ ನಿರೀಕ್ಷೆಗಳನ್ನು ಕೂಡ ಹುಟ್ಟಿಸಿದೆ. ರನ್ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಎಂಬ ವಿಶಾಲ ಧ್ಯೇಯದೊಂದಿಗೆ 5 ದಿನಗಳ ಕಾಲ ನಡೆಯಲಿರುವ ಏರ್ ಶೋಗೆ ಯಲಹಂಕ ವಾಯುನೆಲೆ ಸಿದ್ಧವಾಗಿದೆ. ನಾಳೆಯಿಂದ ಫೆಬ್ರವರಿ 14ರವರೆಗೂ ಕೂಡ ನಡೆಯಲಿರುವ ಏರ್ ಶೋಗೆ ದೇಶ ವಿದೇಶದ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ದೇಶ ವಿದೇಶದ ವಾಯುಪಡೆಯ ವಿಮಾನಗಳು ಬಾನಂಗಳದಲ್ಲಿ ಮೋಡಿ ಮಾಡೋದಕ್ಕೆ ರೆಡಿಯಾಗಿವೆ. ಏರೋ ಇಂಡಿಯಾ 2025ರ ಹಿನ್ನೆಲೆ ಇಂದು ಬೆಂಗಳೂರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿ ಎಚ್ಎಎಲ್ ಉತ್ಪಾದನಾ ಕೇಂದ್ರಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಎಚ್ಎಎಲ್ನ ಅತ್ಯಾಧುನಿಕ ಲಘು ಯುದ್ಧ ವಿಮಾನ ಅಂದ್ರೆ LCA ಅಂತ ಏನ್ ಕರಿತೀವಿ, MK-1A ಉತ್ಪಾದನಾ ಸೌಲಭ್ಯಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ತೇಜಸ್ MK-1A LCA MK-1ನ ಸುಧಾರಿತ ಆವೃತ್ತಿ ಇದಾಗಿದ್ದು, ಇದರ ಯುದ್ಧ ದಕ್ಷತೆಯನ್ನ ಕೂಡ ಹೆಚ್ಚಿಸಲಾಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ಇನ್ನು ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಫೆಬ್ರವರಿ 14ರವರೆಗೂ ಕೂಡ ಬೆಂಗಳೂರಿನಲ್ಲಿ ಈ ಏರ್ ಶೋ ನಡೆಯುತ್ತೆ. ನಗರದೆಲ್ಲೆಡೆ
ವಾಹನ ಸಂಚಾರ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಏರ್ಪೋರ್ಟ್ ರಸ್ತೆಯ ಸುತ್ತಲಿನ ರಸ್ತೆಗಳಲ್ಲಿ ಸಂಚಾರ ಆಗುತ್ತೆ, ಅದು ಕೂಡ ವ್ಯತ್ಯಯ ಆಗುತ್ತೆ. ಬೆಂಗಳೂರು ನಗರದಲ್ಲಿರುವ ನಿಟ್ಟೆ ಮೀನಾಕ್ಷಿ ಲೇಔಟ್ ಕಾಲೇಜ್ ರಸ್ತೆ, ಬಾಗಲೂರು ಮುಖ್ಯ ರಸ್ತೆಯನ್ನ ಏಕಮುಖ ರಸ್ತೆಯಾಗಿ ಬದಲಾವಣೆ ಮಾಡಲಾಗುತ್ತೆ. ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಪಾರ್ಕಿಂಗ್ ನೀಡಲಾಗಿದೆ. ಇನ್ನು ಜಿಕೆವಿಕೆ ಪಾರ್ಕಿಂಗ್ ಸ್ಥಳದಿಂದ ಉಚಿತ ಬಿಎಂಟಿಸಿ ಎಸಿ ಬಸ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ದಿಕ್ಕಿನಿಂದ ಬರುವಂತಹ ವಾಹನ ಸವಾರರು ಪ್ರಮುಖವಾಗಿ ಕೆಆರ್ಪುರ, ಬಾಗಲೂರು, ಹೆಣ್ಣೂರು ಕ್ರಾಸ್, ಕೊತ್ತನೂರು, ಕಣ್ಣೂರು ಪಾಳ್ಯ, ವಿದ್ಯಾನಗರ ಕ್ರಾಸ್, ಹುಣಸಮಾರನಹಳ್ಳಿ, ಗುಬ್ಬಿ ಕ್ರಾಸ್ ಇಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಎರಡನೇ ಏಕದಿನ ಪಂದ್ಯ, ಏಕದಿನ ಸರಣಿ ವಶಪಡಿಸಿಕೊಳ್ಳುವತ್ತ ಟೀಂ ಇಂಡಿಯಾ ಗೆಲುವಿನ ಸನಿಹದಲ್ಲಿರುವ ರೋಹಿತ್ ಶರ್ಮಾ ಪಡೆ ಇಂಗ್ಲೆಂಡ್ 49.5 ಓವರ್ಗಳಲ್ಲಿ 304 ರನ್ಗಳಿಗೆ ಆಲ್ ಔಟ್. ಟೀಂ ಇಂಡಿಯಾ 40 ಓವರ್ಗಳಿಗೆ 275ಕ್ಕೆ 5 ವಿಕೆಟ್. ಟೀಂ ಇಂಡಿಯಾ ಗೆಲುವಿಗೆ ಕೇವಲ 30 ರನ್ಗಳಷ್ಟೇ ಬಾಕಿ. ಒಡಿಶಾದ ಕಟಕ್ನಲ್ಲಿ ನಡೆಯುತ್ತಿರುವ ಏಕದಿನ ಪಂದ್ಯ ಆಕರ್ಷಕ ಶತಕವನ್ನ ಸಿಡಿಸಿ ಮಿಂಚಿದ ರೋಹಿತ್ ಶರ್ಮಾ. ಗಿಲ್ 60, ಶ್ರೇಯಸ್ ಅಯ್ಯರ್ 44, ವಿರಾಟ್ ಕೊಹ್ಲಿ 5 ರನ್. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 2-0 ಮುನ್ನಡೆ ಸಾಧಿಸುವ ಸನಿಹದಲ್ಲಿದೆ. ಇದಾಗಿತ್ತು ಸೂಪರ್ ಪ್ರೈಮ್ನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.